ಸೊ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಬರೋದಿದೆ. ಯಾವುದಕ್ಕೆ? ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ. ಎಸ್, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಆಫ್ಕೋರ್ಸ್ ಅಕ್ರಾಸ್ ಆಲ್ ಪ್ಲಾಟ್ಫಾರ್ಮ್ಗಳಿದೆ. ಅದಕ್ಕೆ ಡೀಪ್ ಫೇಕ್ ವಿಡಿಯೋಗಳಿಗೆ, ಅಂದ್ರೆ AI ಜನರೇಟೆಡ್ ಫೋಟೋಸ್ ಆಗಿರಲಿ, ವಿಡಿಯೋಸ್ ಆಗಿರಲಿ, ಯಾವುದೇ ಒಂದು ಕಂಟೆಂಟ್ ಆಗಿರಲಿ, ಅದನ್ನ ವಿತಿನ್ 3 hours ಒಳಗಡೆ, 3 ಗಂಟೆ ಒಳಗಡೆ ಅದನ್ನು ತೆಗೆದು ಹಾಕಬೇಕು ಅಂದ್ಬಿಟ್ಟು ಒಂದು ಹೊಸ ರೂಲ್ ಬರಲಿದೆ. ಅಂಡ್ ಅದ್ರ ಜೊತೆಗೇನೆ ಏನು ಅಂತಂದ್ರೆ, ಏನು ಒಂದು AI ಜನರೇಟೆಡ್ ಇಮೇಜ್ ಆಗಿರಲಿ ಅಥವಾ ವಿಡಿಯೋಸ್ ಆಗಿರಲಿ, ಅದರಲ್ಲಿ ಲೇಬಲ್ ಇರಬೇಕು. ಅಂದ್ರೆ ಇದೊಂದು AI ಜನರೇಟೆಡ್ ಮಾಡಿರುವಂತದ್ದು ಕಂಟೆಂಟ್ ಅಂದ್ಬಿಟ್ಟು ಅದ್ರ ಮೇಲೆ ಲೇಬಲ್ ಇರಬೇಕು. ಸೊ ಹಾಗಾಗಿ ಅವರನ್ನ ವಾಚ್ ಮಾಡೋರಿಗೆ, ಅಂದ್ರೆ ವ್ಯೂವರ್ಸ್ಗೆ ಅದು ಗೊತ್ತಾಗುತ್ತೆ, ಹೌದು ಇದು ರಿಯಲ್ ಆಗಿದೆಯಾ, ಇದು ಫೇಕ್ ಅಂದ್ರೆ AI ಜನರೇಟೆಡ್ ಇದೆಯಾ ಅಂದ್ಬಿಟ್ಟು. ಸೊ ಇದು ಗೊತ್ತಾಗ್ಬೇಕು ಅಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಒಂದು ಹೊಸ ರೂಲ್ಸ್ ಅನ್ನ ತರಲಿದೆ. ಇದೇ ತಿಂಗಳು ಅಂದ್ರೆ ಫೆಬ್ರವರಿ 20ನೇ ತಾರೀಕಿನಿಂದ ಇದು ಸ್ಟ್ರಿಕ್ಟ್ಲಿ ಎಲ್ಲಾ ಪ್ಲಾಟ್ಫಾರ್ಮ್ಗಳ ಮೇಲೂ, ಇದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೇಲೆ ಇದು ಇಂಪ್ಲಿಮೆಂಟ್ ಆಗೋದಿದೆ. ನನ್ನ ಪ್ರಕಾರ ಇದೊಂದು ಬೆಸ್ಟ್ ರೂಲ್ಸ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ಸೊ ಇತ್ತೀಚಿನ ದಿನಗಳಲ್ಲಿ ನೋಡಬಹುದು, ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಆಗಿರ್ಲಿ, ಡೀಪ್ ಫೇಕ್ ವಿಡಿಯೋಗಳು, AI ಫುಲ್ಲಿ ಕಂಟೆಂಟ್ ವರ್ಸ್ಟ್ ಅಂತ ಹೇಳ್ಕೊಂತೀನಿ ನಾನು. ಯಾಕಂದ್ರೆ ಫುಲ್ಲಿ AI ಜನರೇಟೆಡ್ ಕಂಟೆಂಟ್ ಇದೆ, ಅದ್ರ ಮೇಲೆ ಲೇಬಲ್ ಇರೋದಿಲ್ಲ. ಯಾಕಂದ್ರೆ ಅದ್ರಲ್ಲಿ ನೀವು ಡಿಫ್ರೆನ್ಶಿಯೇಟ್ ಮಾಡಕ್ ಆಗೋದಿಲ್ಲ. ನಾವು ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಲಿ ಅಥವಾ ಮೆಚ್ಯೂರ್ ಆಗಿರೋರಾದ್ರೆ ಗೊತ್ತಾಗುತ್ತೆ, ಡಿಫ್ರೆನ್ಶಿಯೇಟ್ ಮಾಡಬಹುದು ಯಾರು AI ನ ಯೂಸ್ ಮಾಡೋರು. ಬಟ್ ಅದೇ ಚಿಕ್ಕ ಮಕ್ಕಳು ನೋಡ್ತಿರ್ತಾರೆ ಅಥವಾ ನಾರ್ಮಲ್ ಜನಗಳಿಗೆ, ಹಳ್ಳಿಗಾಡುಗಳ ಜನಗಳಿಗೆ ಅದು ರಿಯಲ್ ಅಥವಾ ಲೈಕ್ AI ಜನರೇಟೆಡ್ ಅನ್ನೋದು ಅದ್ರಲ್ಲಿ ಕಂಡು ಹಿಡಿದೇ ತುಂಬಾ ಒಂದು ಕಷ್ಟ. ಸೊ ಅದೇ ಕಾರಣಕ್ಕಾಗಿನೇ ಈಗ AI ಜನರೇಟೆಡ್ ಅದ್ರ ಮೇಲೆ ಬರಬೇಕು. ಅಂಡ್ ಅದ್ರ ಜೊತೆಗೇನೆ AI ಎಡಿಟೆಡ್ ಲೈಕ್ ಫೋಟೋಸ್ ಅದೆಲ್ಲ ವಿತಿನ್ 3 hours ಒಳಗಡೆ ಅದೇನು ಆ ಪ್ಲಾಟ್ಫಾರ್ಮ್ ಇಂದ ರಿಮೂವ್ ಆಗ್ಬೇಕು ಅಂದ್ಬಿಟ್ಟು ಹೊಸ ರೂಲ್ಸ್ ಅನ್ನ ತರಲಾಗಿದೆ. ಇದೊಂದು ಫ್ಯಾಂಟಾಸ್ಟಿಕ್ ರೂಲ್ಸ್ ಅಂತ ನಾನು ಅನ್ಕೊಂತೀನಿ. ಇವನ್ ನೀವು ನೋಡಿರ್ತೀರ, ಮೋದಿದು ಟ್ರಂಪ್ ಎಲ್ಲ ಡ್ಯಾನ್ಸ್ ಮಾಡೋ ವಿಡಿಯೋಗಳನ್ನ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮ್ ಅಲ್ಲಿ, ರೈಟ್? ಸೊ ಅವೆಲ್ಲ ಚೆನ್ನಾಗಿರೋದಿಲ್ಲ, ರೈಟ್? ದೊಡ್ಡ ಸೆಲಿಬ್ರಿಟೀಸ್ ಆಗಿರ್ಲಿ, ಅವ್ರದೇ ಅಂತಲ್ಲ, ಬಟ್ ಯಾರದೇ ಆಗಲಿ ಸೆಲಿಬ್ರಿಟೀಸ್ ಅವ್ರು ವಿತೌಟ್ ಅವ್ರ ಪರ್ಮಿಷನ್ ತಗೊಂಡ್ಬಿಟ್ಟು ಸುಮ್ಮನೆ ಏನೇನೋ ಕಂಟೆಂಟ್ ಮಾಡ್ಬಿಟ್ಟು ವ್ಯೂಸ್ಗೋಸ್ಕರ ಡಿಫೇಮ್ ಮಾಡೋದು ಸೋಷಿಯಲ್ ಮೀಡಿಯಾಗಳಲ್ಲಿ, ದಿಸ್ ಇಸ್ ಅ ವೆರಿ ರಾಂಗ್ ಥಿಂಗ್ ನನ್ನ ಪ್ರಕಾರ, ರೈಟ್? ಸೊ ಒಂದು ಒಳ್ಳೆ ರೂಲ್ ಇದೆ. ಒಂದು ಅಪ್ಡೇಟ್ ಒಂದು ರೂಲ್ ಕೂಡ ಇದೇ ಒಂದು ಫೆಬ್ರವರಿ 20ನೇ ತಾರೀಕಿನಿಂದ ಇಂಪ್ಲಿಮೆಂಟ್ ಆಗೋದಿದೆ ಅಕ್ರಾಸ್ ಆಲ್ ಪ್ಲಾಟ್ಫಾರ್ಮ್. ಸೊ ತುಂಬಾ ಒಂದು ಒಳ್ಳೆ ರೂಲ್ ಅಂತ ನಾನು ಹೇಳ್ತೀನಿ. ಈ ಒಂದು ರೂಲ್ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು ಅನ್ನೋದನ್ನ ವಿಡಿಯೋದ ಕಮೆಂಟ್ ಕೆಳಗಡೆ ತಿಳಿಸಿ ಗೈಸ್. ಓಕೆ, ಮತ್ತೆ ಒಂದು ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಟೇಕ್ ಕೇರ್, ಬಾಯ್.